ಬಡೂರ್ ಮಕ್ಕಳು ಅಮೆರಿಕ, ಪ್ಯಾರಿಸ್, ಇಂಗ್ಲೆಂಡ್, ಉತ್ತರ ಭಾರತ, ತಾಜ್ ಮಹಲ್, ಹಿಮಾಲಯ ಹೀಗೆ ಪ್ರತಿಯೊಂದನ್ನು ನೋಡೋ ಹಾಗೆ ಮಾಡಿದ್ದು, ನಮ್ಗೆಲ್ಲ ಫಾರಿನ್ ಟ್ರಿಪ್ ಹೋಗಕ್ಕೆ ಪಾಸ್ಪೋರ್ಟ್ ಕೊಟ್ಟಿದ್ದು ಬೇರೆ ಯಾರು ಅಲ್ಲ, ನಾಗತಿಹಳ್ಳಿ ಚಂದ್ರಶೇಖರ್ ಅವರು. ನಮ್ಗೆಲ್ಲ ಈ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಇದೆಲ್ಲ ಬರೋದಕ್ ಮುಂಚೆ ಡಾಕ್ಟರ್ ಬ್ರೋ, ಫ್ಲೈಯಿಂಗ್ ಪಾಸ್ಪೋರ್ಟ್, ಗ್ಲೋಬಲ್ ಕನ್ನಡಿಗ ತರ ಬೇರೆ ದೇಶ ಹೇಗ್ ಕಾಣುತ್ತೆ, ಅಲ್ಲಿನ ಕಲ್ಚರ್ ಏನು, ಪ್ರತಿಯೊಂದನ್ನು ಒಂದು ಚಿತ್ರಮಂದಿರದಲ್ಲೇ ಕೂತು ನಾವು ಫಾರಿನ್ ಟ್ರಿಪ್ ಹೋಗಿ ಬರೋ ಹಾಗೆ ಮಾಡಿತ್ತು ಇವರ ಸಿನಿಮಾಗಳು. ಬರೇ ವರ್ಲ್ಡ್ ಟ್ರಿಪ್ ಹೋಗೋದು ಮಾತ್ರವಲ್ಲದೆ ಆ ಸೀನಿಕ್ ಬ್ಯೂಟಿ ಜೊತೆಗೆ ಒಂದು ನವಿರಾದ ಪ್ರೇಮ ಕಥೆ, ಅದ್ಭುತವಾದಂತಹ ಹಾಡುಗಳನ್ನ ಉಣಬಡಿಸ್ತಾ ಇದ್ರು ಇವರು ಸಿನಿಮಾಗಳ ಮೂಲಕ. ಹೇಗೆ ಯಶ್ ಚೋಪ್ರಾ ಅವರು ಸ್ವಿಟ್ಜರ್ಲ್ಯಾಂಡ್ ನ ಅಲ್ಲಿನ ಸೀನಿಕ್ ಬ್ಯೂಟಿಯನ್ನ ಹಿಂದಿ ಆಡಿಯನ್ಸ್ಗೆ ಕೊಟ್ರೋ, ಹಾಗೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಅಮೆರಿಕ ಆಗಿರ್ಬೋದು, ಪ್ಯಾರಿಸ್ ಆಗಿರ್ಬೋದು, ಬೇರೆ ಬೇರೆ ದೇಶಗಳನ್ನ, ಅಲ್ಲಿನ ಕಲ್ಚರ್ ಗಳನ್ನ ಕನ್ನಡಿಗರು ನೋಡೋ ಹಾಗೆ ಮಾಡಿದ್ರು. ಇವತ್ತಿಗೂ ನೆನಪಿದೆ ನನಗೆ, ಕಾರ್ 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 ಎಲ್ ನೋಡಿ ಕಾರ್, ಈ ಹಾಡು ಎಷ್ಟು ಫೇಮಸ್ ಆಗಿತ್ತು ಅಂದ್ರೆ ಆ ಹಾಡ್ನಲ್ಲೇ ಅಲ್ಲಿನ ಕಲ್ಚರ್ದು ಇಲ್ಲಿನ ಕಲ್ಚರ್ದು ನಡುವಿನ ಡಿಬೇಟ್ನು ಕೂಡ ತೋರಿಸಿದ್ರು. ಸೊ ನಾನು ವೆಯ್ಟ್ ಮಾಡ್ತಿದ್ದೀನಿ ಅವರ ಯಾವ್ದಾದ್ರು ಚಿತ್ರ ರಿಲೀಸ್ ಆದ್ರೆ ಮತ್ತೆ ಚಿತ್ರಮಂದಿರದಲ್ಲಿ ಹೋಗಿ ನೋಡ್ಬೇಕು ಅಂತ. ನನ್ನ ಆಸೆ ಯಾವುದು ಅಂದ್ರೆ ಅಮೆರಿಕ ರಿಲೀಸ್ ಆಗ್ಲಿ ಅಂತ. ಸೊ ನಿಮ್ಮ ನೆಚ್ಚಿನ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಿನಿಮಾ ಯಾವುದು ಮತ್ತೆ ಯಾಕೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಯಾವ ಸಿನಿಮಾ ಮರುಬಿಡುಗಡೆ ಆಗ್ಬೇಕು, ಯಾವ್ದನ್ನ ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದೀರಾ ಅಂತ ಅದನ್ನು ತಿಳಿಸಿ.